ಒಂದೊಂದ್ಸಲ ಪಲ್ಯ ಮಾಡಕ್ಕೆ ಬ್ಯಾಸರ ಆಗಿರ್ತೈತಿ ನೋಡ್ರಿ, ಆ ಟೈಮ್ನಾಗ ಈ ಚಟ್ನಿ ಮಾಡ್ಕೊಂಡು ತಿನ್ರಿ, ಭಾರಿ ರುಚಿಯಾಗಿರ್ತೈತಿ. ಎಲ್ಲದಕ್ಕೂ ಹಚ್ಕೊಂಡು ತಿನ್ಬೋದು, ರೊಟ್ಟಿ ಚಪಾತಿ ಅನ್ನಕ್ಕೆ ದೋಸೆಗೆ ಪ್ರತಿಯೊಂದಕ್ಕೂ ಹಚ್ಕೊಂಡು ತಿನ್ಬೋದು ನೋಡ್ರಿ, ಭಾರಿ ಟೇಸ್ಟ್ ಆಗಿರುತ್ತೆ. ಅಗದಿ ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ಮಾಡ್ಕೋಬೋದು. ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ಮೊದಲ ಒಂದು ಸ್ವಲ್ಪ ಕಡ್ಲಿಬೇಳಿನ ನೆನೆಸಿ ಇಟ್ಕೋಬೇಕ್ರಿ. ಆಮೇಲೆ ಇಲ್ಲೇ ನಾನು 2 ಟೊಮೆಟೊನ ಹುರಿದು ತೊಗೊಂಡೇನ್ರಿ. ಒಂದು ಉಳ್ಳಾಗಡ್ಡಿನ ನಾನೆಲ್ಲೇ ಹುರಿಯಕ್ಕೆ ಹಾಕಿದ್ ನೋಡ್ರಿ, ಹುರಿಯಕ್ಕೆ ಹಾಕಿ ಈ ಕಡೆ ನಾನಿಲ್ಲೇ ಸಿಪ್ಪಿನ ತೆಗ್ಯಾತೀನಿ ನೋಡ್ರಿ. ಹಿಂಗೆ ಸಿಪ್ಪಿ ಬಿಚ್ಚೋ ಮಟ ಇದನ್ನ ಚಂದಾಗ ಟೊಮೆಟೊನ ಹುರ್ಕೋಬೇಕ್ರಿ ಮೊದಲ. ಆಮೇಲೆ ಒಂದು 5-6 ಮೆಣಸಿನ್ಕಾಯಿನ ನಾನು ಇಲ್ಲೇ ಹುರಿಯಕ್ಕೆ ಹಾಕೊಂಡೇನಿ. ಒಂದು ಗಡ್ಡಿ ಬೆಳ್ಳುಳ್ಳಿನೂ ಹಾಕ್ಕೊಂಡು ಚಂದಾಗ ಹುರ್ಕೋಬೇಕ್ರಿ. ಈಗ ಒಂದು ಜಾರಿಗೆ ನಾವಿಲ್ಲೇ ನೆನೆಸಿಟ್ಕೊಂಡಿದ್ವಲ್ರಿ ಕಡ್ಲಿಬೇಳೆ ಹಾಕ್ಕೊಂಡು, ಆಮೇಲೆ ಏನೇನು ಹುರಿದು ತೊಗೊಂಡು ನೋಡ್ರಿ ಅವನ್ನಷ್ಟು ಜಾರಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಜೀರಿಗೆ, ಉಪ್ಪು ಮತ್ತು ಬೆಲ್ಲ, ಕರಿಬೇವು, ಕೊತ್ತಂಬರಿ ಹಾಕ್ಕೊಂಡು ನೀರು ಹಾಕ್ಲಾರ್ದಂಗೆ ರುಬ್ಕೋಬೇಕ್ರಿ. ಇದನ್ನ ಸಿಂಪಲ್ ಆಗಿ ಅಷ್ಟ ರುಚಿಯಾಗಿ ಈಸಿ ಆ್ಯಂಡ್ ಕ್ವಿಕ್ ಆಗಿ ನಮ್ಮ ಕಡ್ಲಿಬೇಳೆ ಚಟ್ನಿ ರೆಡಿ ಆಯ್ತು ನೋಡ್ರಿ. ನೀವು ಒಮ್ಮೆ ಟ್ರೈ ಮಾಡ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡ್ರಿ.